ನಿಮ್ಮ ಪ್ರಕಾರ ಈಗ ನ್ಯಾಯ ಅಂದ್ರೆ ಏನಕ್ಕ? ನಮ್ಮ ನೋವು, ನಮ್ಮ ಸಂಕಟ, ನಮ್ಮ ಕಣ್ಣೀರು, ನಿದ್ರೆ ಇಲ್ಲದೆ ಕಳೆದಿರೋ ದಿನಗಳು, ಇದಕ್ಕೆಲ್ಲ ಬೆಲೆ ತೆರಬೇಕು. ತಪ್ಪು ಮಾಡಿದವರು ನಮ್ಗಿಂತ ದೊಡ್ಡವರು ಅಂತ ಅವ್ರು ಸ್ವರ್ಗದಲ್ಲಿ ಇರಬಾರ್ದು. ನಾವು ಅನುಭವಿಸಿರೋ ನರಕನ ಅವರು ಅನುಭವಿಸ್ಬೇಕು. ರುಕು, ಈಗೇನು ಜೈಲ್ ಆಗ್ಬೇಕಾ ನೇಣಾಗ್ಬೇಕಾ? ಅವ್ರು ಎಲ್ಲ ನೋವನ್ನು ಅನುಭವಿಸಿದ ಮೇಲೆನೆ ನಮ್ಮ ನೋವು ತಣ್ಣಗಾಗೋದು ಅಂತ ಆಗಿದ್ದಿದ್ರೆ ರಾಜೇಶ್ ಮೇಲೆ, ಅಣ್ಣನ ಮೇಲೆ ಇದ್ದಿದ್ದು ನಮ್ಮ ಪ್ರೀತಿ, ನಮ್ಮ ಸಂಬಂಧನ ಕಳ್ಕೊಂಡು ಕೈ ತೊಳ್ಕೊಂಡು ಹಾಗಾಗಲ್ವಾ? ನೀನೇ ಹೇಳಿದ ನೋವು, ಸಂಕಟ, ಹಿಂಸೆ ಇದೆಲ್ಲ ಆಮೇಲೆ ಕಮ್ಮಿ ಆಗ್ಬಿಡುತ್ತಾಕ? ಹಾಗಾದ್ರೆ ಅಪರಾಧ ಮಾಡಿದವ್ರಿಗೆ ಶಿಕ್ಷೆ ಕೊಡೋ ತಪ್ಪಲ್ಲ. ಒಂದು ಮಾತು ಹೇಳು ರುಕು, ಅವ್ರು ಮಾಡಿರೋ ಅಪರಾಧ ಎಲ್ಲ ಮರೆತು ನೀವೆಲ್ಲ ಹೇಗೆ ಆರಾಮಾಗಿದ್ದೀರಾ? ಅವ್ರ ಜೊತೆ ಸಂಬಂಧ ಬೆಳೆಸ್ಕೊತಾ ಇದೀವಿ ಅಂತ ಹೊಟ್ಟೆ ಉರಿ ಅಲ್ವಾ? ಅಪರಾಧಕ್ಕೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ನಾನು ಯಾಕೆ ಮದುವೆ ಬಗ್ಗೆ ಒತ್ತಾಯ ಮಾಡಿದೆ? ನಾನು ಯಾಕೆ ಸಂಬಂಧದ ಬಗ್ಗೆ ಖುಷಿಯಾಗಿದ್ದೀನಿ? ರಾಜೇಶನು, ಅಣ್ಣನು ನನಗೆ ನೆನಪೇ ಆಗಲ್ವಾ? ಈ ಎಲ್ಲ ನಿನ್ನ ಪ್ರಶ್ನೆಗೂ ನಾನು ಉತ್ತರ ಕೊಡ್ಲಾ? ಏನು ಉತ್ತರ ಕೊಟ್ರೆ ನನಗೂ ಸ್ವಲ್ಪ ಕ್ಲಾರಿಟಿ ಸಿಗ್ಬೋದು. ಯಾವುದನ್ನ ನೀನು ಅಪರಾಧ ಅಂತ ಕರಿತಿದ್ಯೋ ಅದನ್ನ ನಾನು ಅಪಘಾತ ಅಂತ ಒಪ್ಕೊಂಡಿದ್ದೀನಿ. ಶುರುನಲ್ಲಿ ನನಗೂ ಕೋಪ ಬಂತು, ಸಂಕಟ ಆಯಿತು. ಅವ್ರು ನಮ್ಮ ಕುಟುಂಬಕ್ಕೆ ಯಾಕೆ ಹೀಗೆ ಮಾಡಿದ್ರು ಅಂತ ಹೊಟ್ಟೆ ಉರಿತು. ಅದೇ ಟೈಮಲ್ಲಿ ಸೂರ್ಯಪ್ರಕಾಶ್ ಸರ್ ಬಂದು ನಮಗೆ ಸಹಾಯದ ರೂಪದಲ್ಲಿ ಸೇವೆ ಮಾಡಿದ್ರು. ಅದಕ್ಕೆ ವಿನಯ್ ಸರ್ ಕೂಡ ಕೈ ಜೋಡಿಸಿದ್ರು. ಸ್ವಂತ ಮಗನ್ನೇ ಜೈಲಿಗೆ ಹಾಕ್ಸಿದ್ರು. ದುಡ್ಡಿದೆ ಅಂತ ದೌಲತ್ ತೋರಿಸ್ಬೋದಿತ್ತು, ಡ್ರಾಮಾ ಮಾಡ್ಬೋದಿತ್ತು, ಸಿಸ್ಟಮ್ನೇ ಕೊಂಡ್ಕೊಂಡು ಎಲ್ಲನೂ ಮುಚ್ಚಾಕ್ಬೋದಿತ್ತು ಅಕ್ಕ. ಆದರೆ ಅವರು ಹಾಗೆ ಮಾಡಲಿಲ್ಲ. ಆಗ ನಾನು ಯೋಚನೆ ಮಾಡಿದೆ, ಅವರು ಒಳ್ಳೆಯವರ ಕೆಟ್ಟವರ ಅಂತ. ಕೊಲೆ ಮಾಡಿದವರು ಒಳ್ಳೆಯವ್ರು ಹೇಗಾಗ್ತಾರೆ ರುಕು? ನಿಮ್ಮ ಪ್ರಕಾರ ಇದು ಕೊಲೆ, ಆದರೆ ನನ್ನ ಪ್ರಕಾರ ಇದು ಆಕ್ಸಿಡೆಂಟ್. ಅದು ಯಾವಾಗ ಬೇಕಾದರೂ, ಎಲ್ಲಿ ಬೇಕಾದರೂ, ಯಾರಿಗೆ ಬೇಕಾದರೂ ಆಗ್ಬೋದು. ಆಕ್ಸಿಡೆಂಟ್ ಆಗೋ ಟೈಮಲ್ಲಿ ಅಣ್ಣನ ಆಟೋ ಉಳಿಸೋದಕ್ಕೆ ಹೋಗಿ ಕಾರೇ ಹಳ್ಳಕ್ಕೆ ಬಿದ್ದು ಅವ್ರ ಮನೇಲಿ ಸಾವಾಗಿದ್ದಿದ್ರೆ ಅವಾಗ ನೀನು ಅಣ್ಣನ, ರಾಜೇಶ್ನ ಕೊಲೆಗಾರರು ಅಂತ ಹೇಳ್ತಿದ್ದಾಕ? ನೀನೇ ನೋಡಿದ್ಯಾ ಅಲ್ವಾಕ, ಅಣ್ಣನ ಆಟೋದಲ್ಲಿ ಎಷ್ಟೊಂದು ಡೆಂಟ್ಗಳಿದ್ವು. ಅವನು ಗೊತ್ತಿಲ್ಲದೆ ಕೆಲವೊಂದು ಗಾಡಿಗಳಿಗೆ ಗುದ್ದಿ ಅದರಿಂದ ಅವ್ರಗಳಿಗೂ ತೊಂದರೆ ಆಗಿದ್ದಿದೆ. ಇದಕ್ಕಿಂತ ಇನ್ನೇನ್ ಪ್ರೂಫ್ ಬೇಕಣ್ಣ? ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅಂತಾರಲ್ಲ ಹಾಗೆ. ಅಕ್ಕಂದು ಒಂಥರ ರೂಟ್ ಆದ್ರೆ ಆ ಆಟೋ ಓಡಿಸ್ತಾಳಲ್ಲ ಅವಳದು ಇನ್ನೊಂಥರ ರೂಟು. ಅಕ್ಕ ಯಾರಿಗೂ ಹೇಳ್ದೆ ಕೇಳ್ದೆ ಓಡ್ ಹೋದ್ಲು, ಆಟೋ ಓಡಿಸೋಳು ಆಟೋದಲ್ಲೇ ಎಸ್ಕೇಪ್ ಆಗ್ಬಿಡ್ತಾಳೆ. ಸೂರ್ಯಪ್ರಕಾಶ್ ಕುಟುಂಬದವರ ಬಾಯಲ್ಲಿ ಬರುವಂಥ ಮಾತುಗಳ ಇವೆಲ್ಲ? ನಾವಾಡೋ ಮಾತಿನಲ್ಲಿ ಸಂಸ್ಕಾರ ಇರಬೇಕು. ಏನಾಗಿದೆ, ಯಾಕಾಗಿದೆ ಅನ್ನೋದನ್ನ ತಿಳ್ಕೊಂಡು ನಾವು ಮಾತಾಡಬೇಕು. ನೀನ್ ನನ್ನನ್ನ ಬೈದು ನನ್ ಬಾಯಿ ಮುಚ್ಚಿಸ್ಬೋದಣ್ಣ, ಆದ್ರೆ ಈ ವಿಷಯ ಊರವ್ರಿಗೆಲ್ಲ ಗೊತ್ತಾಗಿದ್ಯಲ್ಲ, ಅವ್ರ ಬಾಯಿ ಹೇಗ್ ಮುಚ್ಚಿಸ್ತೀಯಾ? ಅದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ ಮೇಡಮ್. ಸಾರಿ ಸರ್, ಮದುವೆ ಹೆಣ್ಣು ಬರೋದು ಸ್ವಲ್ಪ ತಡ ಆಯಿತು. ಮಗಳೇ, ನೀನು ಎಲ್ಲಿ ಹೋಗ್ಬಿಟ್ಟು ಬಂದೆ ಅಂತ ನಾನು ಕೇಳೋದಿಲ್ಲ. ಆದರೆ ನಿನ್ನ ಒಪ್ಪಿಗೆ ಪಡ್ಕೊಂಡ್ಮೇಲೆ ನಾನು ಇಷ್ಟೆಲ್ಲ ನಿರ್ಧಾರ ಮಾಡಿದ್ದೆ. ನೀನು ಇಷ್ಟಕ್ಕೆ ವಿರುದ್ಧವಾಗಿ ನಾನು ಮಾಡ್ತಾ ಇಲ್ಲ, ಅದು ನಿನಗೂ ಗೊತ್ತಿದೆ. ಆದರೂ ಪರವಾಗಿಲ್ಲ, ನಾನು ಈಗಲೂ ಕೇಳ್ತಾ ಇದ್ದೀನಿ,
ಈ ಸೂರ್ಯಪ್ರಕಾಶ್ ಕುಟುಂಬದಲ್ಲಿ ನೀನು ಚೆನ್ನಾಗಿ ಬಾಳ್ವೆ ಮಾಡೋಕ್ಕಾಗೋದಿಲ್ಲ ಅನ್ನೋ ಅನುಮಾನ ಏನಾದ್ರು ಇತ್ತು ಅಂದರೆ ಇಲ್ಲೇ ಬಗೆಹರಿಸ್ಕೊಂಬಿಡು. ಅದೇನಿದ್ರು ಕೇಳು, ಧೈರ್ಯವಾಗಿ ಕೇಳು. ಕೇಳ್ತಿದಾರಲ್ಲ, ಹೇಳಕ್ಕ. ನಿನ್ನ ಅನುಮಾನ ಏನು ಅಂತ ಹೇಳು. ಈ ಸಂಬಂಧ ಪ್ರೀತಿಗಿಂತ ಪಶ್ಚಾತ್ತಾಪ ಪ್ರಾಯಶ್ಚಿತ್ತದ ಅಡಿಪಾಯದ ಮೇಲೆ ಕಟ್ತಿರೋ ಹಾಗೆ ಅನಿಸ್ತಿದೆ ನನಗೆ. ನನ್ನ ಮೇಲೆ, ನಮ್ಮ ಮನೆಯವ್ರ ಮೇಲೆ ಅನುಕಂಪದಿಂದ ಈ ಮದುವೆ ಆಗಬಾರ್ದು. ಯಾಕಮ್ಮ ಹೀಗೆ ಹೇಳ್ತಾ ಇದ್ದೆ ನೀನು? ಇವಾಗೆಲ್ಲ ಚೆನ್ನಾಗಿರುತ್ತೆ ಸರ್. ಸ್ವಲ್ಪ ದಿನ ಆದ್ಮೇಲೆ ಇವಳಿಗೆಲ್ಲ ಕೊಟ್ಟಿದ್ದೀವಿ, ಪ್ರಾಯಶ್ಚಿತ್ತ ಆಯ್ತು ಅಂತ ನನ್ನ ಮೂಲೆ ಗುಂಪು ಮಾಡಬಾರ್ದಲ್ವಾ? ಈ ತರ ಎಲ್ಲ ಯೋಚನೆ ಇಟ್ಕೊಂಡು ಬೇರೆಯವ್ರ ಜೀವನದಲ್ಲಿ ಹೇಗೆ ಕಾಲಿಡ್ಲಿ ಸರ್? ಅಂದ್ರೆ ನಿನ್ನ ಮಾತಿನ ಅರ್ಥ ಏನಮ್ಮ ಖಾಲಿ ಕೈಲಿ ನಿಂತಿದ್ದೀರಲ್ಲ? ಆರತಿ ತಟ್ಟೆ ತಂದಿಲ್ವಾ? ಆರ್ತಿ ಬಂತು. ಏನಮ್ಮ ಹುಡುಗಿ ಮಾತ್ರ ನಿನ್ ಕಣ್ಣಿಗೆ ಕಾಣ್ತಾಳ? ಪಕ್ಕದಲ್ಲಿ ನಿಂತಿರೋ ನಮ್ಮ ಹುಡುಗ ಕಾಣಿಸ್ತಿಲ್ವಾ? ಇಬ್ಬರಿಗೂ ಸೇರಿ ಆರತಿ ಮಾಡು.